ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಶ್ರೀ ಗುರುಚರಿತ್ರೆಯ 9ನೇ ಅಧ್ಯಾಯವನ್ನು ತಮ್ಮೆದುರಿಗೆ ಇಡ್ತಾ ಇದ್ದೇನೆ. ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಶ್ರೀಮನ್ಮಹಾಗಣಾಧಿಪತಯೇ ನಮಃ, ಶ್ರೀ ಸರಸ್ವತ್ಯೈ ನಮಃ, ಶ್ರೀ ಗುರುಭ್ಯೋ ನಮಃ. ನಾಮಧಾರಕನು ಸಿದ್ಧಮುನಿಗಳಿಗೆ ಭಕ್ತಿಯಿಂದ ನಮಿಸಿ, ಗುರುದೇವ, ಶ್ರೀಪಾದಯತಿಗಳು ಕುರುವಪುರದಲ್ಲಿ ವಾಸಿಸುತ್ತಿರುವಾಗ ಮತ್ತೆ ಯಾವ ಯಾವ ವಿಶೇಷ ಘಟನೆಗಳು ಜರುಗಿದವು ಎಂಬುದನ್ನು ದಯವಿಟ್ಟು ನನಗೆ ಸವಿಸ್ತಾರವಾಗಿ ಹೇಳುವ ಕೃಪೆ ಮಾಡು ದಯಾ ಸಿಂಧುವೆ ಎಂದು ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಲು ಸಿದ್ಧಮುನಿಯು ಬಹು ಸಂತೋಷಪಟ್ಟು ಹೀಗೆ ಹೇಳತೊಡಗಿದನು. ನಾಮಧಾರಕನೇ ಕೇಳು. ಶ್ರೀಪಾದಯತಿಗಳು ಕುರುವಪುರದಲ್ಲಿ ಇರುವ ಕಾಲಕ್ಕೆ ಇನ್ನೊಂದು ಕೌತುಕಪೂರ್ಣವಾದ ಸಂಗತಿಯು ನಡೆಯಿತು. ಅದೇನೆಂದರೆ, ಆ ಗ್ರಾಮದಲ್ಲಿ ಒಬ್ಬ ಅಗಸರವನು ವಾಸವಾಗಿದ್ದು ಆತನು ಶ್ರೀಗಳವರ ಪರಮ ಭಕ್ತನಾಗಿದ್ದನು. ಆತನು ನಿತ್ಯವೂ ನದಿಗೆ ಬಟ್ಟೆಗಳನ್ನು ಒಗೆಯುವುದಕ್ಕೆ ಹೋಗುತ್ತಿದ್ದನು. ಶ್ರೀಗಳವರ ಪಾದದರ್ಶನವೇ ಗಂಗಾ ಸ್ನಾನಕ್ಕಿಂತ ಹೆಚ್ಚಿನ ಫಲದಾಯಕವಾಗಿದ್ದರೂ ಸಹಿತ ನರದೇಹ ಧರಿಸಿದ ಶ್ರೀಪಾದಯತಿಗಳು ಲೌಕಿಕ ರೀತಿಯಂತೆ ನಿತ್ಯವೂ ಸ್ನಾನ, ಸಂಧ್ಯಾವಂದನೆ, ಜಪ ಅನುಷ್ಠಾನಗಳನ್ನು ನೆರವೇರಿಸಿಕೊಳ್ಳುವುದಕ್ಕಾಗಿ ಅದೇ ಕೃಷ್ಣಾ ನದಿಗೆ ಬರುತ್ತಿದ್ದರು. ನದಿಯ ದಂಡೆಯಲ್ಲಿ ಬಟ್ಟೆಗಳನ್ನು ಒಗೆಯುತ್ತಿರುವಂತಹ ಅಗಸನು ಶ್ರೀಗಳವರನ್ನು ಕಂಡ ಕೂಡಲೇ ಬಹುಭಕ್ತಿಯಿಂದ ಅವರ ಸಮೀಪಕ್ಕೆ ಬಂದು ದೀರ್ಘದಂಡ ನಮಸ್ಕಾರ ಮಾಡುತ್ತಿದ್ದನು. ಇದರಂತೆ ನಿತ್ಯವೂ ತ್ರಿಕಾಲದಲ್ಲಿ ಗುರುಗಳ ದರ್ಶನ ಪಡೆಯುತ್ತಿದ್ದನು. ಆತನು ಶುದ್ಧ ಆಚರಣೆಯುಳ್ಳವನೂ ವಿನಯಶಾಲಿಯೂ ಆಗಿದ್ದನು. ಹೀಗೆಯೇ ಅನೇಕ ದಿನಗಳು ಗತಿಸಿದ ನಂತರ ಒಂದು ದಿನ ಆ ಅಗಸರವನು ಭಕ್ತಿಯಿಂದ ನಮಸ್ಕರಿಸಿ ಮೇಲೆದ್ದಾಗ ಶ್ರೀಗಳವರು ಆತನ ಮೇಲೆ ಪ್ರಸನ್ನರಾಗಿ, ಎಲೈ ರಜಕನೇ, ನೀನು ನಿತ್ಯವೂ ಈ ರೀತಿ ಕಷ್ಟಪಡುತ್ತಿರುವುದು ಏಕೆ? ನಿನ್ನ ಭಕ್ತಿಯಿಂದ ನಾವು ಸಂಪ್ರೀತರಾಗಿದ್ದೇವೆ. ಆ ಭಕ್ತಿಯ ಫಲವಾಗಿ ಇಲ್ಲಿಯವರೆಗೆ ಅಗಸನಾಗಿ ಬಾಳಿದ ನೀನು ಮುಂದೆ ಅರಸನಾಗಿ ಅಷ್ಟೈಶ್ವರ್ಯದಲ್ಲಿ ಮೆರೆದಾಡು ಎಂದು ಆಶೀರ್ವದಿಸಿ ಬಿಟ್ಟರು. ಮಡಿವಾಳನು ಗುರುವಾಕ್ಯ ಕೇಳಿ ಬಲು ಸಂತೋಷಪಟ್ಟು ಅದರ ಸ್ಮರಣೆಗಾಗಿ ತನ್ನ ಧೋತರದ ಚುಂಗಿಗೆ ಒಂದು ಗಂಟು ಹಾಕಿಕೊಂಡನು. ಹಾಗೂ ಗುರುದೇವ, ನಿನ್ನ ಕೃಪೆ ಇದ್ದಂತಾಗಲಿ ಎಂದು ಮತ್ತೊಮ್ಮೆ ಕೃತಜ್ಞತಾ ಭಾವದಿಂದ ನಮಸ್ಕರಿಸಿದನು. ಅಂದಿನಿಂದ ಆತನು ಸಂಸಾರದ ಚಿಂತೆಗಳನ್ನೆಲ್ಲ ಮರೆತು ಗುರುಸೇವೆಯಲ್ಲಿ ನಿರತನಾದನು. ಮಠವನ್ನು ಕಂಡೊಡನೆಯೇ ದೀರ್ಘದಂಡ ನಮಸ್ಕಾರ ಮಾಡಿ ಗುರುಮಠದಲ್ಲಿ ಪ್ರವೇಶಿಸಿ ಗುರುಗಳಿಗೆ ನಮಸ್ಕರಿಸಿ ಮಠದ ಅಂಗಳವನ್ನು ಶುಚಿಗೊಳಿಸುವುದು ಆತನ ನಿತ್ಯ ಕರ್ತವ್ಯವೇ ಆಗಿಬಿಟ್ಟಿತು. ಹೀಗೆಯೇ ಕೆಲವು ದಿನಗಳು ಉರುಳುತ್ತಿರಲು ವೈಶಾಖ ಮಾಸವೂ ಬಂದಿತ್ತು. ವಸಂತ ಋತುವಿನ ಸೊಬಗು ಹಾಗೂ ಬಿಸಿಲಿನ ತಾಪದ ನಿವಾರಣೆಗಾಗಿ ಒಬ್ಬ ಮುಸಲ್ಮಾನ ರಾಜನು ಕುರುವಪುರದ ಮುಂದೆಯೇ ಹರಿಯುತ್ತಿರುವ ಕೃಷ್ಣಾ ನದಿಯಲ್ಲಿ ಜಲಕ್ರೀಡೆಯಾಡಲೆಂದು ಬಂದಿದ್ದನು. ಆತನು ರತ್ನಾಭರಣಗಳಿಂದ ಭೂಷಿತೆಯರಾದಂತಹ ಸುಂದರ ಸ್ತ್ರೀಯರೊಂದಿಗೆ ಒಂದು ಅಲಂಕೃತವಾದ ನಾವೆಯಲ್ಲಿ ಕುಳಿತು ಜಲಕ್ರೀಡೆ ಮಾಡುತ್ತಿದ್ದನು. ಅರಸ ಬೆಂಗಾವಲಿನ ಚತುರಂಗ ಸೇನೆಯು ನದಿಯ ಇಕ್ಕೆಲಗಳಲ್ಲಿ ಬಿಡಾರ ಹೂಡಿತ್ತು. ರಾಜನ ಸೇವೆಯಲ್ಲಿರುವ ಸರದಾರರು, ಸೇವಕರು ಸಹಿತ ಬಹುಬೆಲೆಯುಳ್ಳ ವಸ್ತ್ರಾಭರಣಗಳನ್ನು ಧರಿಸಿದವರಾಗಿದ್ದರು. ಈ ರೀತಿಯಾಗಿ ಆ ಯವನ ರಾಜನು ವೈಭವದೊಂದಿಗೆ ಕೃಷ್ಣಾ ನದಿಯಲ್ಲಿ ಕ್ರೀಡೆಯಾಡುತ್ತಿರಲು ಬಗೆ ಬಗೆಯ ವಾದ್ಯಗಳನ್ನು ಮೊಳಗಿಸಿ ವಾದ್ಯಗಾರರು ಅವರ ಜಲಕ್ರೀಡೆಗೆ ಪ್ರೋತ್ಸಾಹವನ್ನು ನೀಡುತ್ತಿದ್ದರು. ನಿತ್ಯ ಪದ್ಧತಿಯಂತೆ ನದಿಯಲ್ಲಿ ಬಟ್ಟೆಗಳನ್ನು ಸ್ವಚ್ಛಗೊಳಿಸುತ್ತಿದ್ದ ಆ ಮಡಿವಾಳನು ರಾಜನ ಇಂಥ ವೈಭವಪೂರ್ಣ ಜೀವನವನ್ನು ಕಂಡು ದಂಗುಗೊಂಡನು. ಅಷ್ಟರಲ್ಲಿ ಗುರುಗಳಾದ ಶ್ರೀಪಾದ ಶ್ರೀವಲ್ಲಭ ಯತೀಶ್ವರರು ಸ್ನಾನಕ್ಕೆಂದು ನದಿಗೆ ಬಂದರು. ಅಗಸನನ್ನ ಕೂಗಿದರು. ಗುರುಗಳ ಧ್ವನಿ ಕೇಳಿದೊಡನೆಯೇ ಆತನು ಧಾವಿಸಿ ಹೋಗಿ ಅವರಿಗೆ ನಮಸ್ಕರಿಸಿದನು. ಆತನ ಚಿತ್ತವು ಸಂಪೂರ್ಣವಾಗಿ ಚಂಚಲವಾಗಿ ಹೋಗಿತ್ತು. ಈ ರಾಜನಿಗೆ ಇಷ್ಟೊಂದು ಸಿರಿ ಸೌಭಾಗ್ಯಗಳು ದೊರೆಯಬೇಕಾದರೆ ಈತನು ಹಿಂದಿನ ಜನ್ಮದಲ್ಲಿ ಎಂಥ ಸದ್ಗುರುವಿನ ಸೇವೆ ಮಾಡಿ ಪುಣ್ಯ ಸಂಪಾದಿಸಿರಬಹುದು, ಯಾವ ದೇವರಿಂದ ವರ ಪಡೆದಿರಬಹುದು. ನಾನು ಈ ಜನ್ಮದಲ್ಲಿ ಮನುಷ್ಯನಾಗಿಯೇ ಹುಟ್ಟಿದ್ದೇನೆ, ಆದರೆ ಪ್ರಯೋಜನವೇನು? ಹಗಲು ಇರುಳು ದುಡಿಯುವ ಪಶುವಿನ ಜನ್ಮಕ್ಕೂ ನನ್ನ ಜನ್ಮಕ್ಕೂ ಏನೂ ವ್ಯತ್ಯಾಸವಿಲ್ಲ. ಜೀವನದಲ್ಲಿ ನಾನು ಒಮ್ಮೆಯಾದರೂ ಇಂಥ ಸುಖ ಸೌಭಾಗ್ಯಗಳನ್ನು ಅನುಭವಿಸಲಿಲ್ಲ ಎಂದು ಅನೇಕ ಬಗೆಯಾಗಿ ವಿಚಾರ ಮಾಡುತ್ತಲೇ ಆತನು ಗುರುಗಳಿಗೆ ನಮಸ್ಕರಿಸಿದನು. ಸರ್ವಜ್ಞನಾದ ಗುರುದೇವನಿಗೆ ಅರಿಯದ ವಿಷಯವು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಗಸನ ಮನಸ್ಸಿನಲ್ಲಿ ನಡೆದಿರುವಂತಹ ಈ ವಿಚಾರ ವಿಪ್ಲವವು ಶ್ರೀಪಾದಯತಿಗಳಿಗೆ ಅರ್ಥವಾಗಿ ಅವರು ಆತನ ಐಹಿಕ ಸುಖದಾಸೆ ಕಂಡು ಮುಗುಳ್ನಗೆ ಬೀರತೊಡಗಿದರು ಮತ್ತು ಆತನನ್ನು ಕೂಗಿ ನಗುತ್ತಾ, ಏನು ರಜಕ, ನದಿಯಲ್ಲಿ ನಿಂತು ಏನನ್ನು ಆಲೋಚಿಸುತ್ತಿರುವಿ ಎಂದು ತಟ್ಟನೆ ಪ್ರಶ್ನೆ ಮಾಡಿದರು. ಆಗ ಆ ಮಡಿವಾಳನು ಕಕ್ಕಾಬಿಕ್ಕಿಯಾದನಾದರೂ ಗುರುಗಳ ಎದುರು ಸುಳ್ಳು ಮಾತನಾಡಲಾರದೆ ತನ್ನ ಮನದಲ್ಲಿ ನಡೆದಿದ್ದ ವಿಚಾರವನ್ನು ಇದ್ದಕ್ಕಿದ್ದಂತೆ ಹೇಳಿಯೇ ಬಿಟ್ಟನು. ಅದಕ್ಕೆ ಶ್ರೀಪಾದಯತಿಗಳು ನಸುನಕ್ಕು, ಸರಿ ಸರಿ, ಹುಟ್ಟಿದಾರಭ್ಯದಿಂದಲೂ ನೀನು ಕೇವಲ ಕಷ್ಟವನ್ನೇ ಅನುಭವಿಸುತ್ತಾ ಬಂದಿರುವಿ. ಅದರಿಂದಾಗಿ ರಾಜ್ಯ ಭೋಗವನ್ನು ಅನುಭವಿಸುವ ಆಸೆಯೂ ನಿನಗುಂಟಾಯಿತು.
ರಾಜಭೋಗವು ತಮೋವೃತ್ತಿಯುಳ್ಳದ್ದು. ಅದನ್ನು ತೃಪ್ತಿಪಡಿಸಿದ ಹೊರತು ಮನಸ್ಸು ನಿರ್ಮಲವಾಗಲಾರದು. ಮಲಿನವಾದ ಮನಸ್ಸಿನಿಂದ ಮುಂದೆ ತುಂಬ ತೊಂದರೆಯಾಗುವುದು, ಜನ್ಮಾಂತರ ಹೊಂದುವುದಕ್ಕೆ ಕಾರಣವಾಗುವುದು. ಆದ ಕಾರಣ ನೀನು ಮ್ಲೇಚ್ಛ ಜಾತಿಯಲ್ಲಿ ರಾಜಕುಮಾರನಾಗಿ ಜನ್ಮ ತಾಳು ಎಂದು ಹೇಳಿದರು. ಆಗ ಆ ರಜಕನು ಭಯಭಕ್ತಿಗಳಿಂದ ಕರಜೋಡಿಸಿ, ಸದ್ಗುರುನಾಥ, ದಯವಿಟ್ಟು ನನ್ನನ್ನು ಉಪೇಕ್ಷಿಸಬೇಡ. ನಿನ್ನ ಚರಣಾರವಿಂದಗಳು ನನ್ನಿಂದ ದೂರವಾಗಬಾರದು. ನನ್ನನ್ನು ನೀನು ಎಲ್ಲಿಯೇ ಹುಟ್ಟಿಸಿದರೂ ಪುನಃ ನನಗೆ ದರ್ಶನ ಕೊಡಬೇಕು. ನನಗೆ ಪೂರ್ವಜನ್ಮದ ಜ್ಞಾನ ಕೊಡಬೇಕು ಎಂದು ಪ್ರಾರ್ಥನೆ ಮಾಡಿಕೊಂಡನು. ಆಗ ಶ್ರೀ ಗುರುಗಳು, ಎಲ್ಲೋ ಮಡಿವಾಳ, ನೀನು ವೈಧುರಾ ನಗರ ಅಂದರೆ ಬೀದರದಲ್ಲಿ ಮುಸಲ್ಮಾನ ರಾಜನ ವಂಶದಲ್ಲಿ ಜನ್ಮ ತಾಳುವಿ. ಮುಂದೆ ಅರಸನೂ ಆಗುವಿ. ಆಗ ನಿನಗೆ ಸಕಲ ರಾಜ ಉಪಭೋಗಗಳು ಲಭ್ಯವಾಗುವವು. ನಾವು ನಿನ್ನ ಅಂತ್ಯ ಸಮಯಕ್ಕೆ ನರಸಿಂಹ ಸರಸ್ವತಿ ಎಂಬ ಹೆಸರಿನ ಸನ್ಯಾಸಿಗಳಾಗಿ ದರ್ಶನ ಕೊಡುವೆವು. ಯಾಕೆಂದರೆ ಜಗತ್ತಿನ ಕಾರ್ಯಕಾರಣಕ್ಕಾಗಿ ನಾವು ಬೇರೊಂದು ಅವತಾರ ತಾಳಲೇಬೇಕಾಗಿದೆ. ನಾನು ನಿನಗೆ ದರ್ಶನ ನೀಡಿದೊಡನೆಯೇ ನಿನಗೆ ನಿನ್ನ ಪೂರ್ವಜನ್ಮದ ಅರಿವು ಬರುವುದು. ನೀನಿನ್ನು ಹೊರಟು ಹೋಗು ಎಂದು ನುಡಿದರು. ಅಗಸನು ಗುರುಗಳಿಗೆ ದೂರದಿಂದಲೇ ನಮಸ್ಕರಿಸುತ್ತಾ ಅವರ ಚರಣಾರವಿಂದಗಳಲ್ಲಿ ತನ್ನ ಚಿತ್ತವನ್ನು ಲಯಗೊಳಿಸಿ ನಿಂತು ಬಿಟ್ಟನು. ಇದನ್ನು ತಮ್ಮ ಜ್ಞಾನ ದೃಷ್ಟಿಯಿಂದ ಅರಿತುಕೊಂಡ ಗುರುಗಳು ಆತನನ್ನು ಪ್ರೀತಿಯಿಂದ ಹತ್ತಿರ ಕರೆದು, ರಜಕ, ನೀನು ರಾಜಭೋಗವನ್ನು ಇದೇ ಜನ್ಮದಲ್ಲಿ ಅನುಭವಿಸಬೇಕೆನ್ನುವಿಯೋ ಅಥವಾ ಮುಂದಿನ ಜನ್ಮದಲ್ಲಿ ಭೋಗಿಸಬೇಕೆನ್ನುವಿಯೋ ಎಂದು ಪ್ರಶ್ನೆ ಮಾಡಿದರು. ಅದಕ್ಕೆ ಅಗಸನು ಕೈ ಮುಗಿದು, ದಯಾಸಾಗರನಾದ ಗುರುದೇವ, ಈಗ ನನ್ನ ದೇಹವು ಮುಪ್ಪಾಗಿ ಹೋಗಿದೆ. ಆದ ಕಾರಣ ನಾನು ಬಾಲ್ಯ ಅಭ್ಯಾಸದಿಂದಲೇ ರಾಜಭೋಗವನ್ನು ಅಪೇಕ್ಷಿಸುತ್ತೇನೆ ಎಂದು ನುಡಿದನು. ಅಗಸನ ಉತ್ತರವನ್ನು ಕೇಳಿದೊಡನೆಯೇ ಶ್ರೀಪಾದಯತಿಗಳು, ಹಾಗಿದ್ದರೆ ಬೇಗನೆ ಹೋಗು, ಜನ್ಮಾಂತರ ಹೊಂದಿ ರಾಜ್ಯ ಸುಖವನ್ನು ಭೋಗಿಸು ಎಂದು ಆಶೀರ್ವದಿಸಿ ಕಳುಹಿಸಿಕೊಟ್ಟರು. ಗುರುಗಳ ನಿರೂಪಣೆಯಾಗುವುದೊಂದೇ ತಡ. ಆ ಅಗಸನ ಪ್ರಾಣಪಕ್ಷಿ ಹಾರಿಹೋಯಿತು. ಮುಂದೆ ಗುರುವಾಜ್ಞೆಯಂತೆ ವೈಧುರಾ ನಗರದಲ್ಲಿ ಬಾದಶಹನ ಮಗನಾಗಿ ಆತನು ಜನ್ಮ ತಾಳಿದನು. ಹೀಗೆ ಅರಸನಾಗಿ ಜನ್ಮವೆತ್ತಿದ ಅಗಸನ ಕಥೆಯನ್ನು ಮುಂದೆ ಪ್ರಸಂಗ ಬಂದಾಗ ನಾನು ನಿನಗೆ ವಿವರವಾಗಿ ತಿಳಿಸುತ್ತೇನೆ. ಸದ್ಯ ಕುರುವಪುರದಲ್ಲಿಯ ಮಹಿಮೆಗಳನ್ನೇ ಮುಂದುವರಿಸುತ್ತೇನೆ ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ತಿಳಿಸಿ ನಂತರ ಗುರುಚರಿತ್ರೆಯನ್ನು ಈ ರೀತಿಯಾಗಿ ಹೇಳತೊಡಗಿದರು. ಇಷ್ಟಾದ ನಂತರ ಗುರುಗಳಾದ ಶ್ರೀಪಾದಯತಿಗಳು ಕುರುವಪುರದಲ್ಲಿಯೇ ಉಳಿದುಕೊಂಡರು. ಅವರ ಖ್ಯಾತಿಯು ದಿನದಿನಕ್ಕೂ ಹೆಚ್ಚಾಗಿ ಪ್ರಸಾರವಾಗತೊಡಗಿತು. ಅವರು ಅಲ್ಲಿ ಲೆಕ್ಕವಿಲ್ಲದಷ್ಟು ಮಹಿಮೆಗಳನ್ನು ತೋರಿಸಿದರು. ಅವುಗಳಲ್ಲಿ ಅತಿ ಪ್ರಸಿದ್ಧವಾದವುಗಳನ್ನಷ್ಟೇ ನಾವೀಗ ನಿಮಗೆ ತಿಳಿಸುತ್ತೇವೆ, ಕೇಳು. ನಾಮಧಾರಕ, ಗುರುಗಳು ಯಾವ ಸ್ಥಾನದಲ್ಲಿರುವರೋ ಆ ಸ್ಥಾನದ ಮಹಿಮೆ ಅಪಾರವಾಗುವುದು. ಅದು ಹೇಗೆಂಬ ಬಗ್ಗೆ ಉದಾಹರಣಾರ್ಥವಾಗಿ ನಿನಗೀಗ ಒಂದು ವಿಚಿತ್ರವಾದ ಕಥೆಯನ್ನು ಹೇಳುತ್ತೇನೆ, ಲಕ್ಷ್ಯಗೊಟ್ಟು ಆಲಿಸು. ಗುರುಗಳು ವಾಸವಾಗಿದ್ದ ಕುರುವಪುರವು ಅಪಾರ ಮಹಿಮೆಯುಳ್ಳದ್ದು. ಅಲ್ಲಿ ಮಾನವನ ಸಕಲ ಅಭಿಲಾಷೆಗಳು ಗುರುಕೃಪೆಯಿಂದ ಈಡೇರುವವು. ಶ್ರೀಪಾದಯತಿಗಳು ಕುರುವಪುರದಲ್ಲಿ ಅವತಾರಿ ಪುರುಷರಾಗಿ ಎಷ್ಟೋ ದಿವಸ ವಾಸ ಮಾಡಿದರು. ಮುಂದೆ ಮತ್ತೊಂದು ಅವತಾರ ತಾಳುವ ಅವಶ್ಯಕತೆ ಉಂಟೆಂದು ಅಲ್ಲಿಯೇ ಅದೃಶ್ಯರಾದರು. ಅಂದು ಆ ವರ್ಷದ ಆಶ್ವಿನ ಮಾಸದ ಬಹುಳ ದ್ವಾದಶಿಯಾಗಿತ್ತು. ಅದು ಮೃಗಶಿರಾ ನಕ್ಷತ್ರದಿಂದ ಕೂಡಿಕೊಂಡಿತ್ತು. ಅಂಥ ಸುಸಮಯದಲ್ಲಿ ಶ್ರೀಪಾದಯತಿಗಳು ನಿಜಾನಂದದಲ್ಲಿ ಕೃಷ್ಣಾ ನದಿಯೊಳಗೆ ಅದೃಶ್ಯರಾದರು. ಜನಸಾಮಾನ್ಯರ ದೃಷ್ಟಿಗೆ ಅವರು ಅದೃಶ್ಯರಾದಂತೆ ತೋರಿದರೂ ಕುರುವಪುರದಲ್ಲಿ ಅವರ ವಾಸ್ತವ್ಯವು ನಿತ್ಯವಾಗಿದೆ. ನಾಮಧಾರಕ, ಶ್ರೀಪಾದಯತಿಗಳು ತ್ರಿಮೂರ್ತಿಗಳ ಅವತಾರರೆಂಬುದನ್ನು ನಿಶ್ಚಯವಾಗಿ ನಂಬು. ಕುರುವಪುರದಲ್ಲಿ ಅವರು ನಿರ್ಗುಣ ಸ್ವರೂಪದಲ್ಲಿರುವ ಬಗ್ಗೆ ಒಂದು ದೃಷ್ಟಾಂತವನ್ನು ಹೇಳುವೆನು, ಲಕ್ಷ್ಯಗೊಟ್ಟು ಕೇಳು ಎಂದು ಸಿದ್ಧಮುನಿಗಳು ನಾಮಧಾರಕನಿಗೆ ಕುರುವಪುರದ ಮಹಿಮೆಯನ್ನು ಹೇಳತೊಡಗಿದರು. ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆ ಎಂಬ ಅಮೃತಮಯವಾದ ಕಥಾಕಲ್ಪತರುವಿನಲ್ಲಿ ಶ್ರೀ ನರಸಿಂಹ ಸರಸ್ವತಿ ಉಪಾಖ್ಯಾನದಲ್ಲಿ ಸಿದ್ಧನಾಮಧಾರಕ ಸಂವಾದದಲ್ಲಿ 9ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀಮದ್ ದತ್ತಾತ್ರೇಯ ಅರ್ಪಣಮಸ್ತು. ಸದ್ಗುರು ಶ್ರೀಪಾದ ಶ್ರೀವಲ್ಲಭ ನರಸಿಂಹ ಸರಸ್ವತಿ ಮಹಾರಾಜ ಕಿ ಜೈ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.